ನಮಸ್ಕಾರ ಎಲ್ಲ ನಮ್ಮ ಮುದ್ದು ವೀಕ್ಷಕರೇ, ಬರ್ರಿ ಚೇತನ S24 ಚಾನಲ್ಗೆ. ಇವತ್ತೇನು ಹೊಸ ರೆಸಿಪಿಪ್ಪ ಅಂತಂದ್ರೆ ಬೈಲ್ ಸೀಮೆ ಒಳಗೆ ಹೆಂಗೆ ಮಾಡ್ತೇವಪ್ಪ ಫಿಂಗರ್ ಚಿಪ್ಸ್ ಅಂತ ಹೇಳಿ ನೋಡೋಂಬರ್ರಿ. ನಮ್ಮ ಸೈಡ 2 ಬಟಾಟಿನ ತೊಗೊಂಡು ಇವನ್ನ ನೀಟಾಗಿ ಉದ್ದದಕ್ಕೆ ಕಟ್ ಮಾಡ್ಕೊಂಡೇನಿ. ಕಟ್ ಮಾಡ್ಕೊಂಡಾದ್ಮೇಲೆ ಇದಕ್ಕೊಂದು ಸ್ವಲ್ಪ ಕಡಲೆಬೇಳೆ ಹಿಟ್ಟು ಹಾಕೊಳತ್ತೇನೆ ನೋಡ್ರಿ. ಭಾಳ ಹಾಕೋಬಾರ್ದು, ಸ್ವಲ್ಪ ಹಾಕೋರಿ. ರುಚಿಗೆ ತಕ್ಕಷ್ಟು ಉಪ್ಪು, ರುಚಿಗೆ ಒಂದೆರಡು 3 ದಿನ ಬಿಟ್ಟಿದ್ದಿಲ್ಲ ರೀ ವಿಡಿಯೋಸ್, ಈಗ ಬಿಡಾತೀನಿ. ಆಮೇಲೆ ರುಚಿಗೆ ತಕ್ಕಷ್ಟು ಖಾರ ಹಾಕೋರಿ. ಮಸಾಲೆ ಖಾರನ ಹಾಕೊಂಡೆ ನೋಡ್ರಿ. ಮತ್ತು ನಾನು ನಿಮ್ಗೆ ಎಷ್ಟು ಬೇಕು ಅನ್ಸುತ್ತಲ್ಲ ಅಷ್ಟೇ. ಆಮೇಲೆ ರುಚಿಗೆ ತಕ್ಕಷ್ಟು ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕೋರಿ. ಆಮ್ಯಾಗ ಒಂದು ಸ್ವಲ್ಪ ಟೊಮ್ಯಾಟೊ ಸೂಪಿಂದ ಮಸಾಲ ಪುಡಿ ಹಾಕೊಂಡೆ ನೋಡ್ರಿ. ನಾನು ಟೇಸ್ಟ್ ಬಾಯಿ ಒಳಗೆ ಭಾಳ ಚಲೋ ಬರ್ತದೆ ಅಂಥೇಳಿ ನೀವು ಎಲ್ಲರೂ ನಿಮ್ಮ ಮನೆಯೊಳಗೆ ಒಂದ್ಸತ ಮಾಡಿ ನೋಡ್ರಿ, ಭಾಳ ಟೇಸ್ಟ್ ಅನಿಸ್ತೈತಿ. ಆಮೇಲೆ ಇದಕ್ಕೊಂದು ಸ್ವಲ್ಪ ನೀರು ಹಾಕಿ ಲೈಟಾಗಿ ಕಲಿಸ್ಕೊರಿ ಇದನ್ನು ಚಲೋತ್ನಂಗೆ. ಪ್ಲೀಸ್ ಎಲ್ಲರೂ ನನ್ನ ಚಾನಲ್ಗೆ ಲೈಕು, ಶೇರು, ಸಬ್ಸ್ಕ್ರೈಬು, ಕಮೆಂಟು ಮಾಡೋದು ಮಾತ್ರ ಮಾಡಿಕೊಡ್ರಿ. ಪ್ಲೀಸ್ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿಗೆ ನನ್ನ ಚಾನಲ್ನ ವೀಡಿಯೋಸನ್ನು ಶೇರ್ ಮಾಡಿರಿ, ಅವ್ರಿಗೂ ಸಬ್ಸ್ಕ್ರೈಬ್ ಆಗಂತ ಹೇಳ್ರಿ. ಕಂಟಿನ್ಯೂಸ್ ಆಗಿ ನಂದು ಚಾನಲ್ ನೋಡಂತ ಹೇಳ್ರಿ. ಇಲ್ಲೇ ಒಂದು ಬಾಳ್ಗಿ ಒಳಗೆ ಒಂದು ಸ್ವಲ್ಪ ಎಣ್ಣಿನ ಕಾಸಿ ಇಟ್ಕೊಂಡಿದ್ದೆ, ಅದಕ್ಕೀಗ ಬಿಡಾತಂದು ನೋಡ್ರಿ. ಇವನ್ನ ಬೈಲ್ ಸೀಮೆಯ ಫಿಂಗರ್ ಚಿಪ್ಸ್ನ ಒಂದ್ಸತ ನೀವು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆದ್ರೆ ಸಾಕ್ರಿ. ಕಂಟಿನ್ಯೂಸ್ ಆಗಿ ನಿಮ್ಗೆ ನನ್ನ ಚಾನಲಿಂದ ವೀಡಿಯೋಸ್ ಬರ್ತಾವು, ನೀವು ನೋಡ್ಬೋದು. ನೀವು ನಿಮ್ಮ ಮನೆಯೊಳಗೆ ಈ ಟೈಪ್ ಬೈಲ್ ಸೀಮೆ ಫಿಂಗರ್ ಚಿಪ್ಸ್ ಮಾಡಿ ನೋಡ್ರಿ. ಮ್ಯಾಗ ಇದ್ರಕ್ಕೊಂದು ಸ್ವಲ್ಪ ಅಚ್ಚ ಖಾರದ ಪುಡಿನ ಹಾಕಾತೇನೆ ರೀ. ಆಮ್ಯಾಗ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಸ್ವಲ್ಪ ಮೇಲೆ ಹಾಕೋರಿ. ಆಮ್ಯಾಗ ಒಂದು ಸ್ವಲ್ಪ ಚಾಟ್ ಮಸಾಲ ಹಾಕೋರಿ. ಹಾಕ್ಕೊಂಡು ಇವ್ನಿಷ್ಟು ಚಲೋತ್ನಂಗೆ ಒಂದು ಸ್ವಲ್ಪ ಮಿಕ್ಸ್ ಮಾಡ್ಕೋಬೇಕು ನೋಡ್ರಿ. ಬಾಯಿ ಒಳಗೆ ಟೇಸ್ಟ್ ಮಾತ್ರ ಸೂಪರ್ ಬರ್ತಾವೆ. ಆಮ್ಯಾಗ ದಿನ ಅವನ್ಕು ಬಜ್ಜಿ ಅದನ್ನು ತಿಂದು ಬ್ಯಾಸಡಿಗೆ ಸಣ್ಣ ಹುಡುಗರು ಈ ಟೈಪು ನೀವು ಮನೆಯೊಳಗೆ ಮಾಡಿಕೊಡ್ರಿ, ಹೆಲ್ದಿಯಾಗಿ ಚಲೋ ಎಣ್ಣೆ ಒಳಗೆ ಅಂತ ಅವ್ರಿಗೂ ಟೇಸ್ಟ್ ಅನಿಸ್ತೈತಿ. ಮನೆಯೊಳಗೆ ತಿನ್ಬೇಕು ಅನಿಸ್ತೈತಿ ನೋಡ್ರಿ. ಈಗ ಒಂದು ಸ್ವಲ್ಪ ಸಾಸ್ ಜೊತೆ ಹಚ್ಕೊಂಡು ಟೇಸ್ಟ್ ಮಾಡೋಂಬರಿ. ವಾ ಸೂಪರ್. ನೀವು ನಿಮ್ಮ ಮನೆಯೊಳಗೆ ಒಂದ್ಸಲ ಮಾಡ್ಕೊಂಡು ಟ್ರೈ ಮಾಡಿ ತಿನ್ನಬೇಕು ನೋಡ್ರಿ ಇದನ್ನು. ಬಾಯ್ ಇವತ್ತಿನ ಲಾಗ್ ಇಲ್ಲೇ ಮುಗಿತ್ರಿ. ಮತ್ತು ನಾಳೆ ಹೊಸ ಲಾಗ್ ಜೊತೆ ಬರ್ತೀನಿ.